ಓಂ ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಶೀರ್ನಿರ್ಮಮೋ ಜಾತಿ ಪರಂಜಗತಿ ಸೋಚ್ಯುತಃ. ಮಧ್ವಾಚಾರ್ಯ ಬರೆದ ಒಂದು ಸಣ್ಣ ಗ್ರಂಥ ಸದಾಚಾರ ಸ್ಮೃತಿ ಅಂತ, ಒಂದು 38-39 ಶ್ಲೋಕ ಇರುವ ಸಣ್ಣ ಗ್ರಂಥ. ಇದರಲ್ಲಿ ನಿತ್ಯ ವಿಧಿ ಮತ್ತು ನಾವು ಆಚರಣೆಗಳನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಗ್ರಂಥದ ಮಂಗಳ ಶ್ಲೋಕ ಇದು. ಈ ಗ್ರಂಥವನ್ನು ನಾವು ಬೇಸಾಗಿಟ್ಕೊಂಡು ನಮ್ಮ ಕರ್ಮಾನುಷ್ಠಾನಗಳನ್ನು ಮಾಡಬೇಕು. ಅದರಲ್ಲಿ ಮೊದಲನೇ ಶ್ಲೋಕ, ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ ಕೃತಶೌಚೋ ಯಥಾವಿಧಿ ಧೌತದಂತಃ ಸಮಾಚಮ್ಯ ಸ್ನಾನಂ ಕುರ್ಯಾತ್ ವಿಧಾನತಃ. ಮೊದಲನೇ ಶ್ಲೋಕ ಏನು ಹೇಳ್ತಾರೆ ಅಂದರೆ, ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ, ದೇವರನ್ನು ಸ್ಮರಣೆ ಮಾಡ್ತಾ ಸರಿಯಾಗಿ ಏಳಬೇಕು ಅಂತ ಹೇಳಿದರು. ಸಮುತ್ಥಾಯ, ಸರಿಯಾಗಿ ಹೇಳೋದಂದರೆ ಏನು? ಹೇಳೋದಂದರೆ ಗೊತ್ತುಂಟು, ಹಾಸಿಗೆಯಿಂದ ಹೇಳೋದು. ಸರಿಯಾಗಿ ಹೇಳೋದಂದರೆ ಏನು? ಅದಕ್ಕೆ ನಾವು ಬೇರೆ ಗ್ರಂಥಗಳನ್ನು ನೋಡಬೇಕು. ಆಯುರ್ವೇದ ಗ್ರಂಥಗಳು ಏನು ಹೇಳ್ತವೆ? ಅಷ್ಟಾಂಗ ಹೃದಯದಲ್ಲಿ ವಾಗ್ಭಟರು ದಿನಚರ್ಯ ವಿಧಿ ಹೇಳುವಾಗ ಬ್ರಾಹ್ಮೇ ಮುಹೂರ್ತೆ ಉತ್ತಿಷ್ಠೇತ್ ಸ್ವಾಸ್ಥೋ ರಕ್ಷಾರ್ಥಮಾಯುಷಃ ಅಂತ ಹೇಳ್ತಾರೆ. ಏನು? ಬ್ರಹ್ಮ ಮುಹೂರ್ತದಲ್ಲಿ ಹೇಳಬೇಕು. ಯಾಕೆ? ಸ್ವಾಸ್ಥೋ ರಕ್ಷಾರ್ಥಮಾಯುಷಃ, ಅವನ ಆಯುಸ್ಸನ್ನು ಕಾಪಾಡಿಕೊಳ್ಳಿಕ್ಕೆ, ಹೆಲ್ದಿಯಾಗಿ ಇರೋದಕ್ಕೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳಬೇಕು. ಇದು ಆರೋಗ್ಯಶಾಸ್ತ್ರವರು ಹೇಳೋದು. ಇನ್ನು ಧರ್ಮಶಾಸ್ತ್ರ ಗ್ರಂಥಗಳು, ಎಲ್ಲ ಧರ್ಮಶಾಸ್ತ್ರ ಗ್ರಂಥಗಳು, ಶಾಸ್ತ್ರಕಾರರು, ಜ್ಯೋತಿಷ್ಶಾಸ್ತ್ರಗಳು ಎಲ್ಲರೂ ಹೇಳುವಂಥದ್ದು ಬ್ರಹ್ಮ ಮುಹೂರ್ತದಲ್ಲಿ ಹೇಳಬೇಕು, ಬ್ರಹ್ಮ ಮುಹೂರ್ತದಲ್ಲಿ ಹೇಳಬೇಕು. ಹಾಗಿದ್ರೆ ಈ ಬ್ರಹ್ಮ ಮುಹೂರ್ತ ಅಂದರೆ ಏನು? ಯಾಕೆ ಬ್ರಹ್ಮ ಮುಹೂರ್ತದಲ್ಲೇ ಹೇಳಬೇಕು ಅನ್ನೋದು ಪ್ರಶ್ನೆ. ಬ್ರಹ್ಮ ಮುಹೂರ್ತ, ಬ್ರಹ್ಮ ಅಂದರೆ ಬೃಹತ್ತಾದದ್ದು, ಶ್ರೇಷ್ಠವಾದ್ದು, ಉತ್ಕೃಷ್ಟವಾದ್ದು ಅನ್ನೋ ಅರ್ಥ. ಮುಹೂರ್ತ ಅಂದರೆ ಸಮಯದ ಒಂದು ಕಾಲಮಾನ. 48 ನಿಮಿಷಕ್ಕೆ ಒಂದು ಮುಹೂರ್ತ ಅನ್ನುವ ಲೆಕ್ಕಾಚಾರ. ಬ್ರಹ್ಮ ಮುಹೂರ್ತ ಅಂದರೆ ಸೂರ್ಯೋದಯಕ್ಕಿಂತ 2 ಮುಹೂರ್ತ ಮುಂಚೆ, ಅಂದರೆ ಹೆಚ್ಚು ಕಡಿಮೆ 96 ನಿಮಿಷ, ಅಂದರೆ 1.5 ಗಂಟೆ ಮುಂಚೆ. ಸೂರ್ಯೋದಯಕ್ಕಿಂತ 1.5 ಗಂಟೆ ಮುಂಚೆ. 6 ಗಂಟೆಗೆ ಸೂರ್ಯೋದಯ ಅಂತ ಆದರೆ 4:15ಗೆ ಬ್ರಹ್ಮ ಮುಹೂರ್ತ. 4:15ಯಿಂದ 5:15, ಮುಕ್ಕಾಲು ಗಂಟೆ, 48 ನಿಮಿಷ ಕಾಲ ಬ್ರಹ್ಮ ಮುಹೂರ್ತ. ಅಲ್ಲಿಂದ ಮುಕ್ಕಾಲು ಗಂಟೆ, ಅಂದರೆ 5:15ರಿಂದ 6 ಗಂಟೆ, ಆ 48 ನಿಮಿಷ ಸೂರ್ಯೋದಯದವರೆಗಿನ ಕಾಲ ಅರುಣೋದಯ ಕಾಲ. ಈ ಬ್ರಹ್ಮ ಮುಹೂರ್ತದಲ್ಲಿ ದೇವರ ಸ್ಮರಣೆ ಮಾಡ್ತಾ ಹೇಳಬೇಕು. ಹರಿಂ ಸ್ಮೃತ್ವ ಸಮುತ್ಥಾಯ, ಸ್ಮೃತ್ವ ವಿಷ್ಣು ಸಮುತ್ಥಾಯ. ಸರಿ, ಈಗ ಬ್ರಹ್ಮ ಮುಹೂರ್ತದಲ್ಲಿ ಹೇಳಬೇಕು ಅಂದರೆ ಬ್ರಹ್ಮ ಮುಹೂರ್ತ ಅಂದರೆ ಏನು ಅಂತ ಗೊತ್ತಾಯಿತು. ಇನ್ನು ಬ್ರಹ್ಮ ಮುಹೂರ್ತದಲ್ಲಿ ಯಾಕೆ ಹೇಳಬೇಕು? ಅಂಥ ವಿಶೇಷ ಏನುಂಟು ಬ್ರಹ್ಮ ಮುಹೂರ್ತದಲ್ಲಿ ಹೇಳದೇ ಇದ್ದರೆ ಆಗೋದೇನು? ಅದಕ್ಕೆ ನಾವು ಯೋಗಶಾಸ್ತ್ರ ನೋಡಬೇಕು. ಯೋಗದಲ್ಲಿ ಮನುಷ್ಯ ದೇಹ ಅಂತಲ್ಲ, ಎಲ್ಲ ಪ್ರಾಣಿಗಳ ದೇಹವು ಈ ಭೂಮಿಯ ಒಂದು ಅಂಶ. ಈ ದೇಹ ಬೇರೆ ಅಲ್ಲ, ಈ ಭೂಮಿ ಬೇರೆ ಅಲ್ಲ. ಈ ಏನು ನಾವು ಮನುಷ್ಯ ದೇಹ ಅಂತ ಏನು ಕರಿತೀವಿ, ಅದು ಮತ್ತು ಪ್ಲಾನೆಟ್ ಅರ್ತ್ ಎರಡೂ ಒಂದೇ, ಎರಡು ಬೇರೆ ಬೇರೆ ಅಲ್ಲ. ಅದರಿಂದನೇ ಹುಟ್ಟಿದ ಒಂದು ಅಂಶ. ಆಗಿದ್ದರಿಂದ ಈ ಭೂಮಿಗೆ ಏನೆಲ್ಲ ಆಗುತ್ತೋ ಅದಷ್ಟು ಈ ದೇಹಕ್ಕೆ ಸೂಕ್ಷ್ಮ ರೂಪದಲ್ಲಿ ಆಗೇ ಆಗುತ್ತೆ. ಆಯುರ್ವೇದ ಗ್ರಂಥಗಳು ಇದಕ್ಕೆ ಏನು ಎಕ್ಸ್ಪ್ಲನೇಷನ್ ಕೊಡ್ತವೆ ಅಂದರೆ, 3 ದೋಷಗಳು, ವಾತ, ಪಿತ್ತ ಮತ್ತು ಕಫ, ಈ 3 ದೋಷಗಳು, ತ್ರಿದೋಷಗಳು ಅಂತ. ಈ 3 ದೋಷಗಳು ಫಂಡಮೆಂಟಲ್ ನಮ್ಮ ದೇಹದಲ್ಲಿ, ಎಲ್ಲ ದೇಹದಲ್ಲೂ, ಎಲ್ಲ ಜೀವಿಗಳಲ್ಲೂ ಇರುವಂತಹ ಮೂಲಭೂತ ಅಂಶಗಳು, 3 ಅಂಶಗಳು. ಪೃಥ್ವಿ ಮತ್ತು ನೀರಿನ ಅಂಶದಿಂದ ಉತ್ಪನ್ನವಾಗುವುದು ಕಫದೋಷ, ಅಗ್ನಿ ಮತ್ತು ವಾಯುವಿನಿಂದ ಉತ್ಪನ್ನ ಆಗೋದು ಪಿತ್ತದೋಷ, ಆಕಾಶ ಮತ್ತು ವಾಯುವಿನಿಂದ ಉತ್ಪನ್ನ ಆಗೋದು ವಾತದೋಷ. ಈ 3 ದೋಷಗಳು ಸಮಸ್ಥಿತಿಯಲ್ಲಿರಬೇಕು ಯಾವತ್ತು ದೇಹದಲ್ಲಿ. ಸಮಸ್ಥಿತಿಯಲ್ಲಿಲ್ಲ, ಒಂದು ಹೆಚ್ಚು ಒಂದು ಕಮ್ಮಿ ಆಯಿತು ಅಂದರೆ ನಮಗೆ ಒಂದೊಂದೇ ಸಮಸ್ಯೆಗಳು ಶುರುವಾಗುತ್ತೆ. ಈ ಬ್ರಹ್ಮ ಮುಹೂರ್ತದಲ್ಲಿ ಈ 3 ದೋಷಗಳು ಸಮಸ್ಥಿತಿಯಲ್ಲಿರ್ತವೆ, ಈಕ್ವಿಲಿಬ್ರಿಯಮ್ ಸ್ಟೇಟಲ್ಲಿ ಇರ್ತವೆ.
ಹಾಗಿದ್ದಾಗ ನಮಗೆ ಯಾವ ರೀತಿಯ ದೋಷಗಳು ಏರುಪೇರಾದರೂ ಆ ಟೈಮಲ್ಲಿ ನಾವು ಎದ್ದು ಕೆಲಸ ಮಾಡೋದ್ರಿಂದ ಅದು ನ್ಯಾಚುರಲ್ ಆಗಿ ಅವು ತನ್ನಿಂತಾನೇ ಅಡ್ಜಸ್ಟ್ ಆಗ್ತವೆ. ನಮಗೆ ಯಾವ ರೀತಿಯ ಸಮಸ್ಯೆಗಳು ಬರೋದಿಲ್ಲ ದೈಹಿಕವಾಗಿ ಮಾನಸಿಕವಾಗಿ. ಇದು ಆರೋಗ್ಯಶಾಸ್ತ್ರವರ ಅಭಿಪ್ರಾಯ. ಇನ್ನು ಯೋಗ ಮತ್ತು ಧರ್ಮಶಾಸ್ತ್ರಗಳು ಯಾಕೆ ಬ್ರಹ್ಮಮುಹೂರ್ತ ಅಷ್ಟು ಒತ್ತು ಕೊಟ್ಟು ಹೇಳ್ತಾರೆ ಅಂದರೆ, ಈ ಸಮಯದಲ್ಲಿ ಭಗವಂತನ ಚಿಂತನೆ ಧ್ಯಾನ ಅತ್ಯಂತ ಉತ್ಕೃಷ್ಟವಾಗಿ ಆಗುತ್ತೆ. ಈ ಸಮಯದಲ್ಲಿ ಮಾಡೋದ್ರಿಂದ ನಮಗೆ ಏನು ರಿಸಲ್ಟ್ಗಳೇನಿದೆ ಅದು ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗುತ್ತೆ ನಮಗೆ. ಈ ಟೈಮಲ್ಲಿ ನಾವು ಎದ್ದು ಅನುಷ್ಠಾನಗಳು ಮಾಡೋದ್ರಿಂದ ಅತಿ ಶೀಘ್ರವಾಗಿ ನಮಗೆ ಅದರ ಬೆನಿಫಿಟ್ಗಳು ಸಿಗುತ್ತೆ. ಜಪದ ಸಿದ್ಧಿ, ಯಾವುದೋ ಮಂತ್ರ ಸಿದ್ಧಿ ಮಾಡಬೇಕು ಅಂತ ಇರೋರು ಹೆಚ್ಚಾಗಿ ಬ್ರಹ್ಮಮುಹೂರ್ತದಲ್ಲಿ ಎದ್ದು ಅರುಣೋದಯ ಕಾಲದಲ್ಲೇ ಜಪ ಕೂತು ಬಿಡ್ತಾರೆ. ಯಾಕಂದರೆ ಅವರಿಗೆ ಆ ಸಿದ್ಧಿ ಈ ಟೈಮಲ್ಲಿ ಮಾಡಿದರೆ ಅತಿ ಶೀಘ್ರ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ. ಆಮೇಲೆ ಈ ಸಮಯ ಏನುಂಟು ಅದು ಬ್ರಹ್ಮದೇವರ ಸೃಷ್ಟಿಯ ಸಮಯ ಅಂತ. ಹೇಗೆ ಇಡೀ ಸೃಷ್ಟಿಯ ಮುಂಚೆ ಬ್ರಹ್ಮದೇವರು ಹೇಗೆ ಸೃಷ್ಟಿ ಮಾಡಿ ಈ ಜಗತ್ತು ನಿರ್ಮಾಣ ಆಗುತ್ತೋ ಹಾಗೆ ಪ್ರತಿ ದಿನದಲ್ಲಿ ಒಂದೊಂದು ದಿನಕ್ಕೆ ತಗೊಂಡಾಗ ದಿನದ ಸೃಷ್ಟಿಯಾಗೋದು ಈ ಸಮಯದಲ್ಲಿ. ಹಾಗಾಗಿ ಇಡೀ ದಿನ ಏನು ಸೃಷ್ಟಿಯಾಗುವಂಥ ಕೆಲಸ ಉಂಟು ಅದಷ್ಟು ಈ 48 ನಿಮಿಷದಲ್ಲಿ ಆಗುತ್ತೆ. ಆ ಉದ್ದೇಶದಿಂದ ಈ ರೀತಿ ತುಂಬ ಉದ್ದೇಶಗಳಿಂದ ಬ್ರಹ್ಮ ಮುಹೂರ್ತಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಉಂಟು. ಸೊ ಈ ಬ್ರಹ್ಮ ಮುಹೂರ್ತದಲ್ಲಿ ದೇವರ ಸ್ಮರಣೆ ಮಾಡ್ತಾ ಏಳಬೇಕು. ದೇವರ ಸ್ಮರಣೆ ಮಾಡ್ತಾ ಏಳುವಾಗ ಸಮುದ್ರ ವಸನೆ ಇತ್ಯಾದಿ ಶ್ಲೋಕ ಹೇಳಿ ಕೈಕಾಲು ಮುಖ ತೊಳೆದು ಮಂಗಳ ವಸ್ತುಗಳ ದರ್ಶನ ಮಾಡಬೇಕು. ತುಳಸಿ, ಗೋವು ಇತ್ಯಾದಿ ಒಳ್ಳೆಯ ಮಂಗಳ ವಸ್ತುಗಳ ದರ್ಶನ ಮಾಡಿದ ಮೇಲೆ ಮಂಗಳಾಷ್ಟಕ ಹೇಳೋದು ಅಥವಾ ಪ್ರಾತಃ ಸೂಕ್ತ ಇತ್ಯಾದಿ ಬೆಳಿಗ್ಗೆನೇ ಹೇಳಬಹುದಾದಂಥ ಕೆಲವು ಸ್ತೋತ್ರಗಳುಂಟು. ದಧಿವಾಮನ ಸ್ತೋತ್ರ ಇವೆಲ್ಲವನ್ನು ಹೇಳಬೇಕು. ಈ ಕಾಲದಲ್ಲಿ ಇದು ಹೇಳೋದಕ್ಕೆ ಅತ್ಯಂತ ಪ್ರಶಸ್ತವಾದ ಸ್ತೋತ್ರಗಳು. ಒಂದು ವೇದಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಾತಃ ಸೂಕ್ತ, ಪ್ರಾತರಗ್ನಿಂ ಆ ಸೂಕ್ತ. ಸ್ತೋತ್ರಗಳಲ್ಲಿ ಮಂಗಳಾಷ್ಟಕ, ದಧಿವಾಮನ ಸ್ತೋತ್ರ ಮತ್ತು ಪ್ರಾತಸ್ಮರಣ ಶ್ಲೋಕಗಳು ಅಂತಲೇ ಒಂದಷ್ಟು ಇದ್ದಾವೆ. ಇವುಗಳನ್ನು ಹೇಳಿದ ಮೇಲೆ ಯಥಾವಿಧಿಯಾಗಿ ಶೌಚ, ಮೂತ್ರ ಮತ್ತು ಪುರುಷಗಳ ಎಕ್ಸ್ಕ್ರೀಷನ್ ಇದನ್ನು ಮಾಡಿದ ಮೇಲೆ ಸ್ನಾನ ಮಾಡಬೇಕು. ಅದಕ್ಕೆಲ್ಲ ಮತ್ತೆ ವಾಕ್ಯಗಳು ಬರ್ತವೆ ಯಾವ ರೀತಿ ಮಾಡಬೇಕು ಅಂತ ಮತ್ತೆ ನೋಡುವ. ಹರಿ ಓಂ.